ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿರುವ ಕಟ್ಟಡ ಮಳೆ ಬಂದರೆ ಕೋಣೆಯೊಳಗೆ ಮಳೆ ನೀರು ನಿಲ್ಲುತ್ತೆ. ಅದೇ ಜಾಗದಲ್ಲಿ ಪುಟಾಣಿ ಮಕ್ಕಳು ಕಾಲ ಕಳೆಯಬೇಕು. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಮಕ್ಕಳ ಪಾಲಿಗೆ ಸ್ವರ್ಗ ಆಗಬೇಕಾಗಿದ್ದ ಅಂಗನವಾಡಿಯಲ್ಲಿ ನರಕ ದರ್ಶನವಾಗ್ತಾ ಇದೆ. ಈ ಅಂಗನವಾಡಿ ದುಸ್ಥಿತಿ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳು ಬೇಬಿ ಸಿಟ್ಟಿಂಗ್, ಬೇಬಿ ಕೇರ್ನಂತಹ ಸಂಸ್ಥೆಗಳ ಹಾವಳಿಯ ಮಧ್ಯೆಯೂ ಹಳ್ಳಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ಅಂಗನವಾಡಿ ಉಳಿದಿದೆ. ಸರ್ಕಾರ ಅಂಗನವಾಡಿಗಳ ಅಭಿವೃದ್ಧಿ ಹಾಗೂ ಮಕ್ಕಳ ಆರೋಗ್ಯ ಶಿಕ್ಷಣದ ಹಿತದೃಷ್ಟಿಯಿಂದ ಹೊಸ ಕಟ್ಟಡ ನಿರ್ಮಾಣ, ಹಳೆಯ ಕಟ್ಟಡ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಿದೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂಗನವಾಡಿ ಮಕ್ಕಳು ಪರದಾಡ್ತಿದ್ದಾರೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ನಾಗರಾಳು ಗ್ರಾಮದ ಅಂಗನವಾಡಿಯಲ್ಲಿ 6 ಮಕ್ಕಳಿದ್ದಾರೆ. ಆದ್ರೆ ಈ ಅಂಗನವಾಡಿ ಕಟ್ಟಡ ಹಳೆಯದಾಗಿದ್ದು ಯಾವಾಗ ಕುಸಿದು ಬೀಳುತ್ತೋ ಗೊತ್ತಿಲ್ಲ. ಇಂತಹ ಯಮರೂಪಿ ಕಟ್ಟಡದಲ್ಲೇ ಪುಟ್ಟ ಕಂದಮ್ಮಗಳು ಅಂಗನವಾಡಿ ಶಿಕ್ಷಕಿ ದಿನದೂಡುವಂತಾಗಿದೆ. 4 ಮಕ್ಕಳು ಟೋಟಲ್ ಇದೆ. ಶೌಚಾಲಯ ಇಲ್ಲ, ಬಿಲ್ಡಿಂಗ್ ಇಲ್ಲ. ಮತ್ತೆ ಈಗ 10 ವರ್ಷದಿಂದ ಈ ಬಿಲ್ಡಿಂಗ್ ಅಲ್ಲೇ ಕೆಲಸ ಮಾಡ್ತಾ ಇರೋದು. ಎಲ್ಲ ಸೋರುತ್ತೆ, ಮಳೆ ಬಂದ್ರೆ ಮಕ್ಕಳು ಮಲಗಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಅಡುಗೆ ರೂಮ್ ಇಲ್ಲ, ಸ್ಟೋರ್ ರೂಮ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಸಾಕಷ್ಟು ಸರಿ ಗ್ರಾಮ ಪಂಚಾಯತಿ ಲೆಟರ್ ಕೊಟ್ಟು ಯಾರು ಗಮನಿಸ್ತಾ ಇಲ್ಲ. ನಾಗರಾಳು ಗ್ರಾಮದಲ್ಲಿದ್ದ ಅಂಗನವಾಡಿಯ ಸ್ವಂತ ಕಟ್ಟಡವನ್ನ ಅಧಿಕಾರಿಗಳು ಕೆಡವಿದ್ದಾರೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಜಾಗ ನೀಡದೆ ಊರ ಮಧ್ಯದಲ್ಲಿರೋ ಹಳೆಯ ಶಾಲೆಯ ಕಟ್ಟಡದಲ್ಲೇ ಒಂದು ರೂಮ್ ಕೊಟ್ಟಿದ್ದಾರೆ. ಈ ಕಟ್ಟಡವನ್ನೊಮ್ಮೆ ನೋಡಿ, ಆಗಲೋ ಈಗಲೋ ಬೀಳುವಂತಿದೆ. ಮಳೆ ಬಂದ್ರೆ ಎಲ್ಲೆಂದರಲ್ಲಿ ಸೋರುತ್ತೆ. ಅಂಗನವಾಡಿ ಸ್ಥಿತಿ ನೋಡಿ ಸರ್ಕಾರ ಹಾಗೂ ಹಿಂದಿನ ಶಾಸಕರು ನೂತನ ಕಟ್ಟಡ ನಿರ್ಮಾಣಕ್ಕೆ 6.5 ಲಕ್ಷ ಹಣ ನೀಡಿ 2 ವರ್ಷ ಕಳೆದಿದೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಅಂಗನವಾಡಿ ನಿರ್ಮಾಣಕ್ಕೆ ಸ್ಥಳ ಗುರುತಿಸಿ ಕೊಡುವುದಕ್ಕೆ ಮುಂದಾಗಿದೆ. ಆದ್ರೆ ತಾಲೂಕು ಪಂಚಾಯಿತಿ ಇಒ ಮಾತ್ರ ಸ್ಪಂದಿಸ್ತಿಲ್ಲ ಅಂತ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ರೆಡಿ ಇದೆ, ನಮ್ದು ಪಂಚಾಯತಿ ಜಾಗ ರೆಡಿ ಇದೆ. ಅದೇ ಜಾಗ ಬಿಟ್ಟುಕೊಡಿಸಕ್ಕೆ ಯಾರೂ ಬರ್ತಾ ಇಲ್ಲ. ಎಲ್ಲರೂ ನಮ್ಗೆ ಅಡ್ಡಿಪಡಿಸ್ತಾರೆ. ದಯವಿಟ್ಟು ಮೇಲಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಅವರಿಗೆ 10 ಬಾರಿ ಹೋಗಿದ್ದೀವಿ. ಅವ್ರು ಒಂದ್ಸಲ ಬಂದಿದ್ರು, ಮತ್ತೆ ಬಂದಿಲ್ಲ. ಅವ್ರು ಸುಮ್ಮನೆ ಜಾರಕಂತಾರೆ, ಯಾವುದೇ ಒಂದು ಇದು ಮಾಡ್ತಾ ಇಲ್ಲ. ಬರ್ತಿಂತಾರೆ, ಅಲ್ಲೋರಿಗೆ ಏನೋ ಒಂದು ಹೇಳ್ತಾರೆ. ಒಂದ್ಸಲ ಬಂದ್ರು ಮತ್ತೆ ಬಂದಿಲ್ಲ, ಸುಮ್ಮನೆ ಒಂದು ಜಾರಕಂತಾರೆ, ಯಾವುದೇ ಕೆಲಸ ಮಾಡ್ತಿಲ್ಲ. ಒಟ್ಟಿನಲ್ಲಿ ಅಂಗನವಾಡಿ ನೋಡಿದ್ರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಸ್ಪಂದಿಸ್ತಿಲ್ಲ. ಇದೆಲ್ಲ ನೋಡಿದ್ರೆ ದೇವರು ವರ ಕೊಟ್ರು ಪೂಜಾರಿ ಕೊಡ್ತಿಲ್ಲ ಅನ್ನೋ ತರ ಆಗಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.